ರವಿಕುಮಾರ್ ವಿರುದ್ಧ ಈಗ ಕ್ರಮಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. IAS ಅಧಿಕಾರಿಗಳ ಸಂಘವೂ ಕೂಡ ಕ್ರಮ ಜರುಗಿಸಿ ಅಂತ ಮನವಿ ಮಾಡಿದೆ. ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದೆ ಮುಖ್ಯಮಂತ್ರಿಗಳಿಗೆ. ಈ ರೀತಿ CS ವಿರುದ್ಧನೇ ಆಕ್ಷೇಪಾರ್ಹ ಪದಗಳನ್ನು ಬಳಸಿದರೆ ಗತಿ ಏನು? ಸಾರ್ವಜನಿಕವಾಗಿ ಮತ್ತೆ ಬೇಷರತ್ ಕ್ಷಮೆ ಯಾಚಿಸಬೇಕು. ರವಿಕುಮಾರ್ ವಿರುದ್ಧ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕ್ರಮ ತೆಗೆದುಕೋಬೇಕು. ಈ ಒತ್ತಡ ಜಾಸ್ತಿಯಾಗಿದೆ. ನಾವು ತೋರಿಸ್ತಾ ಇದ್ದೀವಿ. IAS ಅಧಿಕಾರಿಗಳ ನಿಯೋಗವೊಂದು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಮನವಿ ಕೂಡ ಸಲ್ಲಿಸಿದೆ. ಯಾವಾಗ ಒಂದಾದ ಮೇಲೊಂದು ಕೇಸ್ಗಳು ದಾಖಲಾಗ್ತಾ ಇದಾವಲ್ಲ, ಇದೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳ ತನಕ ಬಂದಿದೆ. ಯಾಕಂದರೆ ಮುಖ್ಯಮಂತ್ರಿಗಳ ಹೆಸರು ಕೂಡ ಇವರು ಸೇರ್ಕೊಂಡಿದೆ. ACS ಗೌರವ್ ಗುಪ್ತಾ, KPTCLನ MD ಪಂಕಜ್ ಕುಮಾರ್ ಪಾಂಡೆ ಇವರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಜೊತೆಗೆ ಒಬ್ಬರು ಮಹಿಳಾ ಅಧಿಕಾರಿ ಕೂಡ ಇದ್ದಾರೆ. ಪರಿಷತ್ನಲ್ಲಿ ಹೇಳಿಕೆ ಖಂಡಿಸಿ ನಿರ್ಣಯ ಕೈಗೊಳ್ಳಬೇಕು. ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾರೇ ಆದರೂ ಕೂಡ ಮಾತಾಡಬಾರದು. ಸಂಸ್ಕಾರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇದನ್ನು? ಸಂಸ್ಕಾರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇದನ್ನು? ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇದನ್ನು? ಶೇಮ್ ಇದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ದೊಡ್ಡ ಸದ್ದಾಗತ್ತೆ ನೋಡಿ. ಇದು ಪರಿಷತ್ನಲ್ಲಿ ಈ ಹೇಳಿಕೆಯನ್ನು ಖಂಡಿಸಿ ನಿರ್ಣಯ ಕೈಗೊಳ್ಳುತ್ತಾರೆ. ಕ್ರಮ ಜರುಗಿಸಿ ಇದಕ್ಕೆ ಸಂಬಂಧಪಟ್ಟಂಗೆ IAS ಅಧಿಕಾರಿಗಳ ತಂಡ ಹೋಗಿ ಭೇಟಿ ಮಾಡಿದೆ ಮುಖ್ಯಮಂತ್ರಿಗಳನ್ನು. ಯಾವುದೇ ಕಾರಣಕ್ಕೂ ಇದ್ದ ಹೇಳಿಕೆಗಳನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ CS ಬಗ್ಗೆನೇ ಹಿಂಗೆ ಮಾತಾಡಿದ್ರೆ ಗತಿ ಏನು ಅಂತ. FIR ದಾಖಲಾಗಿದೆ ರವಿಕುಮಾರ್ ವಿರುದ್ಧ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR. ನಾಗರತ್ನ ಅವರ ದೂರನ್ನು ಆಧರಿಸಿ ಪೊಲೀಸರು FIR ಅನ್ನು ದಾಖಲಿಸಿದ್ದಾರೆ. JP ನಗರದ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಇದಕ್ಕೆ ಸಂಬಂಧಪಟ್ಟ ದೂರು ಕೊಟ್ಟಿದ್ರು. ಹೆಣ್ಣಿಗೆ ಅಗೌರವ ತೋರಿಸಿದ್ದಾರೆ. CS ಶಾಲಿನಿ ರಜನೀಶ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ರವಿಕುಮಾರ್ ಕೂಡ ಅವ್ರಿಗೂ ಕೂಡ ಒಬ್ಬರು ತಾಯಿ ಇದ್ದಾರಲ್ವಾ, ತಂಗಿ ಇದ್ದಾರಲ್ವಾ? ಈ ರೀತಿ ಮಾತಾಡುವಂಥ ಸರಿನಾ? ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ನಾವು ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಗರತ್ನ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅವಾಚ್ಯ ಶಬ್ದ ಬಳಕೆ ಮಾಡಿರುವಂತಹ ಆರೋಪದ ಮೇಲೆ ಈಗಾಗಲೇ MLC ರವಿಕುಮಾರ್ ಮೇಲೆ FIR ದಾಖಲಾಗಿರುವಂತದ್ದು. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗ ಸಾಮಾಜಿಕ ಹೋರಾಟಗಾರ್ತಿ ಈಗ ನಾಗರತ್ನ ಅನ್ನುವಂಥವರು ದೂರನ್ನ ದಾಖಲಿಸಿರುವಂತದ್ದು. ನನ್ನ ಜೊತೆ ನಾಗರತ್ನ ಅವರು ಇದ್ದಾರೆ. ಈಗಾಗಲೇ MLC ರವಿಕುಮಾರ್ ಅವರ ಮೇಲೆ ನೀವು ದೂರನ್ನ ದಾಖಲಿಸಿದ್ರೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ದೂರನ್ನ ಕೊಟ್ಟಿರುವಂತದ್ದು? ಅವರು ಸರ್ ಒಂದು ಹೆಣ್ಮಗುಗೆ ಗೌರವ ಕೊಟ್ಟಿಲ್ಲ. ಅವರು ಒಂದು ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಷ್ಟು ಉನ್ನತ ಅಧಿಕಾರಿ ಕೆಲಸ ಮಾಡಬೇಕಾದ್ರೆ ರಾತ್ರಿ ಬಂದು ಸರ್ಕಾರದ ಕೆಲಸ, ಹಗಲು ಬಂದು CM ಕೆಲಸ ಅಂದಾಗ ಅದರಿಂದ ಮಾತಿನ ಅರ್ಥ ಏನಿದೆ? ಅದ್ರದ್ದು ಅರ್ಥ ಬೇರೆ ರೀತಿಯೇ ಆಗುತ್ತೆ. ಅದಕ್ಕೆ ನಾನು ದೌರ್ಜನ್ಯಕ್ಕೇನೆ ಅದು ಲೈಂಗಿಕದ ಅದೇ ಮೀನಿಂಗ್ ಬಂದಾಗ ಅದು ಬೇರೆನೇ ಆಗುತ್ತಲ್ವ ಸರ್. ಒಂದು ಹೆಣ್ಣಿಗೆ ಗೌರವಿಸ್ತಾ ಇರುವಾಗ ಅವ್ರ ತಾಯಿ ಆಗಲಿ, ಅವ್ರ ಅಕ್ಕ ತಂಗಿಯರಾಗಲಿ, ಅವರು ಒಂದು ಹೆಣ್ಣಲ್ವಾ? ಹೆಣ್ಣಿಗೆ ಸ್ಥಾನಮಾನ ಕೊಡಬೇಕಲ್ವಾ? ಅವರು ಬಂದಿದ್ದಾರೆ, ಅವ್ರು ಏನು ಕೆಲಸ ಮಾಡಿದ್ದಾರೆ, ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ, ಅವ್ರು ಮುಗಿಸ್ಕೊ ಹೋಗಬೇಕು. ಒಂದು ಹೆಣ್ಣಿನ ಬಗ್ಗೆ ಅವಹೇಳನಕಾರಿ ಯಾಕೆ ಮಾತುಗಳನ್ನೆಲ್ಲ ಆಡ್ಕೋಬೇಕು? ಇದಾದಾಗ ನಮಗೂ ಬೇಜಾರಿತ್ತು. ನಾವು TV9 ನೋಡಿತೀವಿ. ಸುಮ್ಮನೆ TV ನೋಡ್ತಾ ಇದ್ದೆ, ಬ್ರೇಕಿಂಗ್ ನ್ಯೂಸ್ ಬಂತಲ್ವಾ? ಬಂದಾಗ ನಾನು ನೋಡಿದೆ, ಏನು ಈ ಥರ ಶಾಲಿನಿ ಮೇಡಮ್ ಬಗ್ಗೆ ಈ ಥರ ಮಾತಾಡ್ಕೊತಾ ಇದ್ದಾರಲ್ಲ. ಪಕ್ಕದಲ್ಲಿ ಪೊಲೀಸವರು ಇದ್ದಾರೆ. ಅವ್ರ ಎದುರುಗಡೆನೇ ಅವ್ರ ರೀತಿ ಮಾತಾಡ್ಕೊಂಡಾಗ ಮತ್ತೆ ಹೆಣ್ಮಕ್ಳಿಗೆ ಯಾವ ಸ್ಥಾನಮಾನ ಇದೆ? ಅಂತ ಉನ್ನತ ಅಧಿಕಾರಿಗೆ ಸ್ಥಾನಮಾನ ಇಲ್ಲ. ಒಂದು ನಾರ್ಮಲ್ ಹೆಣ್ಮಕ್ಳಿಗೆ ಯಾವ ರೀತಿ ಬದುಕೋಕ್ಕಾಗತ್ತೆ ಹೇಳಿ? ಅದಕ್ಕೆ ನಮಗೆ ಬೇಜಾರಾಯಿತು. ನಾನು ವಿಧಾನಸಭಾ ಇದಕ್ಕೆ ಹೋಗಿ ನಾನು FIR ಫೈಲ್ ಮಾಡ್ಬಿಟ್ಟು ಬಂದೆ.
ಈಗ ಮುಂದೆ ಯಾವ ರೀತಿಯಂತ ಕ್ರಮ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತೀರಾ? ಬಿಕಾಸ್ ಈ ರೀತಿಯಾಗಿ FIR ಮಾಡಿರೋ ಉದ್ದೇಶ ಅಂದ್ರೆ ಇನ್ನು ಯಾವುದೇ ಕಾರಣಕ್ಕೂ ಪ್ರತಿ ಸಾರಿನೂ ಹೆಣ್ಮಕ್ಳ ಬಗ್ಗೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಹೇಳಿದ್ರು, ಪ್ರತಿ ಸಾರಿನೂ ಒಂದೊಂದು ಹೆಣ್ಮಕ್ಳು ಎಲ್ಲ ತುಂಬಾ ಉನ್ನತ ಹುದ್ದೆ ಇರೋರಿಗೆ ಹೇಳ್ತಾ ಇದ್ದಾರೆ ಅಂದಾಗ ಅವ್ರ ಮನಸ್ಸಲ್ಲಿ ಬೇರೆ ಯಾವ ರೀತಿ ಇರ್ತದೆ? ಹೌದು, ಅವ್ರ ಭಾವನೆ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್, ಅಷ್ಟೇನೆ. ಪೊಲೀಸ್ ಸ್ಟೇಷನ್ ನಲ್ಲಿ ಮಾತ್ರ ದೂರು ದಾಖಲಿಸಿದ್ರೆ ಅಥವಾ ಮಹಿಳಾ ಆಯೋಗಕ್ಕೆ ಏನಾದ್ರು ಹೋಗಿ ದೂರು ಕೊಡುವಂತ ಪ್ಲಾನಿಂಗ್? ಆಯೋಗಕ್ಕೂ ಹೋಗ್ತೀನಿ ಸರ್ ನಾನು. ಇವತ್ತು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ, FIR ಫೈಲ್ ಆಗಿದೆ. ನಾಳೆ ನಾಗಲಕ್ಷ್ಮಿ ಮೇಡಮ್ ಅವ್ರ ಹತ್ರನೂ ಹೋಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಟ್ಟು ಬರ್ತೀವಿ. ಈಗ ಪೊಲೀಸರು ಏನಂದ್ರು ದೂರು ಕೊಟ್ಟ ಸಂದರ್ಭ? ದೂರು ಕೊಟ್ಟಾಗ ಮೇಡಮ್ ಏನಂದ್ರು, ಇಲ್ಲ ಸರ್ ಈ ಥರ ಇದೆ, ನಾನು ದೂರು ಕೊಡೋಕೆ ಬಂದಿದ್ದೀನಿ, ದೂರು ತಗೊಳ್ಳಿ ಅಂದಾಗ ಅವ್ರು ತಗೊಂಡ್ರು. ತಗೊಂಡಾಗ ಅವ್ರದ್ದು ಏನಿದೆ ಫಾರ್ಮಾಲಿಟಿ ತಗೊಂಡ್ರು. ನೋಡ್ರಿ ಇಲ್ಲೇ ಇದೆ, ಕೈಯಲ್ಲೇ ಇದೆ ನಂದು ಇದು ಅಕ್ನಾಲೇಜ್ಮೆಂಟ್, ನಾನೇ ಬರೆದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಓಕೆ ಸರ್. ಎಸ್ ರವಿಕುಮಾರ್ ಅವರು ಮಾತಾಡಿರುವಂತದ್ದು ಎಲ್ಲ ಹೆಣ್ಣು ಕುಲಕ್ಕೇನೆ ಅಗೌರವ ತೋರಿದಂತಾಗಿರುವಂತದ್ದು. ಸೊ ಹಾಗಾಗಿ ನಾನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದೀನಿ. ಸದ್ಯ ಈಗ ರವಿಕುಮಾರ್ ಮೇಲೆ FIR ದಾಖಲಿಸಿಕೊಂಡಿರುವಂತಹ ಪೊಲೀಸರು ಯಾವ ರೀತಿಯಿಂದ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವಿಕಾಸ್ TV9 ಬೆಂಗಳೂರು. ರವಿಕುಮಾರ್ ಅವರ ವಿರುದ್ಧ FIR ದಾಖಲಾಗಿದೆ. ಜೊತೆಗೆ ನಾವು ತೋರಿಸ್ತಾ ಇದ್ದೀವಿ FIR ಜೊತೆಗೆ ಅದರ ಮುಂದಿನ ನಡೆ ಏನಿರ್ಬೋದು, ಏನು ಎತ್ತ ಅಂತ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಈ ತಪ್ಪಿತಸ್ಥರು ಅಂತ ಗೊತ್ತಾದರೆ ಏನೇನಾಗುತ್ತೆ ಅನ್ನೋ ವಿವರಗಳನ್ನು ಕೂಡ ನಾವು ಪಾಯಿಂಟ್ ಹಾಕ್ತಾ ಇದ್ದೀವಿ. ಆದರೆ